Hello students, myself Professor R.S. Sudpudi from BLDS College, Jamkandi. Here I am explaining income tax subject 2. It is September 2020 question paper. You have to write 3 questions in section B. It is for 15 marks. Each question carries 5 marks. In this section, first question is, Mr. Gajanan made the following donations in the previous year ended 31st/3/2019. His adjusted gross total income was rupees 4 lakh. Adjusted gross total income ಎಷ್ಟೈತಿ 4 lakh ಅಂತ ಹೇಳಿ ಕೊಟ್ಟಾರ ಅವರಲ್ಲಿ. ಓಕೆ, ಡೊನೇಷನ್ಸ್ ನೋಡೋಣ ಒನ್ ಬೈ ಒನ್. ದ ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆನ್ಸ್ ಫಂಡ್ rupees 24,000. It is 100% deductible amount without any maximum limit. Okay, ಇದೇನೈತಿ 100% ಡಿಡಕ್ಷನ್ ಐತಿ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತೇವೆ. ಸೊ ಫಸ್ಟ್ ಕ್ಯಾಟಗರಿ ಒಳಗೆ ಬರಾಕತ್ತೈತಿ ಇದರಲ್ಲಿ. ನೆಕ್ಸ್ಟ್, ಫಂಡ್ ಸೆಟಪ್ ಬೈ ಸ್ಟೇಟ್ ಗೌರ್ಮೆಂಟ್ ಫಾರ್ ಮೆಡಿಕಲ್ ರಿಲೀಫ್ ಟು ಪುವರ್. ಇದೂ ಏನೈತಿ ಅಂತಂದ್ರೆ 100% ಡಿಡಕ್ಷನ್ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್ದೊಳಗನ ಬರಾಕತ್ತೈತಿ. ಜಿಲ್ಲಾ ಸಾಕ್ಷರ ಸಮಿತಿ rupees 32,000. ಇದೂ 100% ಡಿಡಕ್ಷನ್ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್ ಐತಿ. ಅಂದರೆ ಆ ಕ್ಯಾಟಗರಿ ಒಳಗೆ ಬರಾಕತ್ತವ ಇವಷ್ಟು. ದ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ rupees 16,000. ದಿಸ್ ಆಲ್ಸೋ ಕಮ್ಸ್ ಅಂಡರ್ ದ 100% ಡಿಡಕ್ಷನ್ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್. ಮುನ್ಸಿಪಲ್ ಕಾರ್ಪೊರೇಷನ್ ಅಪ್ರೂವ್ಡ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಇದು ಮಾತ್ರ ಏನೈತಿ ಅಂತಂದ್ರೆ 100% ರಿಡಕ್ಷನ್ ಐತಿ ವಿತ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಮ್ಯಾಕ್ಸಿಮಮ್ ಎಷ್ಟೈತಿ ಅಂತಂದ್ರೆ ಡೊನೇಷನ್ ನೀವು ಎಷ್ಟಾಗಿ ಕೊಡುವಲ್ರಕ್ಕ 10% ಆಫ್ ದ ಗ್ರಾಸ್ ಟೋಟಲ್ ಇನ್ಕಮ್ ಇರತ್ತೆ. ಅಷ್ಟರವರೆಗೆ ಅಲೋವೇಬಲ್ ಐತಿ. ಉಳಿದದ್ದು ಅಮೌಂಟ್ ಏನೈತಿ ಅಲ್ಲೇ ಟ್ಯಾಕ್ಸೇಬಲ್ ಆಗ್ತತಿ. ಓಕೆ, ದ ಫಂಡ್ ಫಾರ್ ಟೆಕ್ನಾಲಜಿ ಡೆವಲಪ್ಮೆಂಟ್ 12,000. ಇಟ್ ಆಲ್ಸೋ ಕಮ್ಸ್ ಅಂಡರ್ 100% ಡಿಡಕ್ಷನ್ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್. ಆ ಒಂದು ಕ್ಯಾಟಗರಿ ಒಳಗೆ ಬರತೈತಿ. ಕಂಪ್ಯೂಟ್ ದ ಅಮೌಂಟ್ ಆಫ್ ಡಿಡಕ್ಷನ್ ಅಲೋವೇಬಲ್ ಅಂಡರ್ ಸೆಕ್ಷನ್ 80G ಫಾರ್ ದ ಅಸೆಸ್ಮೆಂಟ್ ಇಯರ್ 1920 ಅಂತ ಹೇಳ್ಯಾರಲ್ಲೇ. ಓಕೆ, ಲೆಟ್ ಅಸ್ ಗೋ ಟು ದ ಪ್ರಾಬ್ಲಮ್ ನಾವು. ಸೆಕ್ಷನ್ ಬಿ 2020 ಕ್ವಶನ್ ಪೇಪರ್. Question number 2, computation of allowable deduction under section 80G. Particulars ಬರೀರಿ. ಲಿಮಿಟ್ ಆಫ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅದು ಒಂದು ಕಾಲಮ್ ಐತಿ. ಕ್ವಾಲಿಫೈಯಿಂಗ್ ಲಿಮಿಟ್ ಐತಿ. ಡಿಡಕ್ಷನ್ ಅಲವೇಬಲ್ 3 ಕಾಲಮ್ ಮಾಡ್ಕೋರಿ. ಅಂದರೆ ಸಪ್ರೇಟಾಗಿ ಮಾಡಿದ್ರಿ ಅಂತಂದ್ರೆ ನಮ್ಗೆ ಕ್ಲಿಯರಾಗಿ ತಿಳಿತೈತದಲ್ಲೇ. ಸೊ ಫಸ್ಟ್ ಡಿಡಕ್ಷನದು ನಾವು ತೊಗೊಳಕತ್ತೀವಿ ಅಂತಂದ್ರೆ ಫಸ್ಟ್ ಹೆಡ್ಡಿಂಗ್ ಏನೈತಿ 100% ಆಫ್ ಡಿಡಕ್ಷನ್ ವಿದೌಟ್ 100% ಡಿಡಕ್ಷನ್ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಯಾವುದು ಕೊಟ್ಟಿಲ್ಲ, ಲಿಮಿಟೇಷನ್ ಕೊಟ್ಟಿಲ್ಲ ಅಲ್ಲೇ. ಆಗಲೇ ಒಂದು ಏನು ಹೇಳಿದೀವಿ ಅಂದ್ರೆ 10% ಆಫ್ ದ ಗ್ರಾಸ್ ಟೋಟಲ್ ಅಡ್ಜಸ್ಟೆಡ್ ಇನ್ಕಮ್ ಅಂತ ಹೇಳಿದೀವಲ್ಲ, ಹಂಗೆ ಲಿಮಿಟ್ ಇಲ್ಲ ಇದು. ಅದನ್ನ ಬಗ್ಗೆ ಹೇಳಾಗುತ್ತೆ ನಾವು 100% ಡಿಡಕ್ಷನ್ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತೇವೆ. ಅದರೊಳಗೆ ಬರ್ತಕ್ಕಂಥ ಫಸ್ಟ್ದು ಯಾವ್ದು ಹೇಳಿದ್ವಿ ಆಗಲೇ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಏನು ಹೇಳೀನಿ ಅಂದ್ರೆ ದ ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆನ್ಸ್ ಫಂಡ್ ಏನೈತಲ್ಲ ಅದು ಕ್ವಾಲಿಫೈಯಿಂಗ್ ಅಮೌಂಟ್ ಐತಿ. 100% ತೊಗೊಳಕತ್ತೀವಲ್ಲ 24,000 ಐತಿ. ಸೊ ಡಿಡಕ್ಷನ್ ಅಲವೇಬಲ್ ಏನೈತಿ ಫುಲ್ ಆಫ್ ದ ಅಮೌಂಟ್ 24,000 ಐತಿ. ಓಕೆ, ನೆಕ್ಸ್ಟ್ ಫಂಡ್ ಸೆಟಪ್ ಬೈ ಸ್ಟೇಟ್ ಗೌರ್ಮೆಂಟ್ ಫಾರ್ ಮೆಡಿಕಲ್ ರಿಲೀಫ್ ಟು ಪುವರ್. ಕ್ವಾಲಿಫೈಯಿಂಗ್ ಅಮೌಂಟ್ ಐತಿ 40,000. ಡಿಡಕ್ಷನ್ ಅಲೋವೇಬಲ್ನು ಏನೈತಿ 40,000 ಐತಲ್ಲ. ಜಿಲ್ಲಾ ಸಾಕ್ಷರತಾ ಸಮಿತಿಗೆ ಡೊನೇಷನ್ ಕೊಟ್ಟದ್ದು ಕ್ವಾಲಿಫೈಯಿಂಗ್ ಅಮೌಂಟ್ ಐತಿ 32,000. ಆಮೇಲೆ ಡಿಡಕ್ಷನ್ ಅಲೋವೇಬಲ್ ಏನೈತಿ 32,000 ಐತಿ. ಆ್ಯಂಡ್ ದ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ 16,000 ಏನೈತಿ ಅಂತಂದ್ರೆ ಕ್ವಾಲಿಫೈಯಿಂಗ್ ಅಮೌಂಟ್ ಐತಿ. ಡಿಡಕ್ಷನ್ ಅಲೋವೇಬಲ್ 16,000 ಐತಿ. ದ ಫಂಡ್ ಫಾರ್ ಟೆಕ್ನಾಲಜಿ ಡೆವಲಪ್ಮೆಂಟ್ 12,000 ಕ್ವಾಲಿಫೈಯಿಂಗ್ ಅಮೌಂಟ್ ಐತಿ. ಆಮೇಲೆ ಡಿಡಕ್ಷನ್ ಅಲೋವೇಬಲು 12,000 ಐತಿ. ಇದ್ರ ನೆಕ್ಸ್ಟ್ ಕ್ಯಾಟಗರಿ ಬರ್ತೈತಿ ಸೆಕೆಂಡ್ 50% ಡಿಡಕ್ಷನ್ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್ ಅಂಥೇಳಿ. ಇಲ್ಲಿನೂ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ, 50% ಡಿಡಕ್ಷನ್ ಸಿಕ್ಕಾಗ್ತೈತಿ. ಇಲ್ಲೇ 100% ಸಿಕ್ಕಾವಿವ. ಇಲ್ಲಿ 50% ಸಿಕ್ತಿತ್ತು. ಅದು ಯಾವುದೋ ಅಮೌಂಟ್ ಕೊಟ್ಟಿಲ್ಲ ಪ್ರಾಬ್ಲಮ್ ಒಳಗೆ, ಸೊ ಮೆನ್ಷನ್ ಮಾಡಿಲ್ಲ.
ಥರ್ಡ್ ಕ್ಯಾಟಗರಿ ಒಳಗೆ 100% ಡಿಡಕ್ಷನ್ ವಿತ್ 100% ಡಿಡಕ್ಷನ್ ಐತಿ ವಿತ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 10% ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೇವೆ. ಅಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅದ 10% ಅಂತ ಹೇಳಾಕ್ತಾರೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಕೊಟ್ಟಂತಹ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟೈತಿ 4 ಲ್ಯಾಕ್ ಐತಿ. ಇದ್ರ 10% ಅಂದರೆ ಎಷ್ಟಾಗ್ತೈತೆ ಅದಲ್ಲೇ 40,000 ಆಗ್ತೈತಿ. ಇದ್ರದ್ದು ಅಡ್ಜಸ್ಟೇಬಲ್ 10% ಆಫ್ ದ ಗ್ರಾಸ್ ಟೋಟಲ್ ಇನ್ಕಮ್ ಏನೈತಿ ಅಂತಂದ್ರೆ 40,000 ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇದೇನೈತಿ ಅಂತಂದ್ರೆ ಅಮೌಂಟ ಮುನ್ಸಿಪಲ್ ಕಾರ್ಪೊರೇಷನ್ ಅಪ್ರೂವ್ಡ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಈ ಅಮೌಂಟ್ ಏನೈತಿ ಕ್ವಾಲಿಫೈಯಿಂಗ್ ಅಮೌಂಟ್ ಲಿಮಿಟ್ ಆಫ್ 10% ಇದು ಕಾಲಮ್ದೊಳಗೆ 48,000 ಐತಿ. ಕ್ವಾಲಿಫೈಯಿಂಗ್ ಅಮೌಂಟಲ್ಲಿ ನಿಲ್ ಐತಿ. ಡಿಡಕ್ಷನ್ ಅಲವೇಬಲ್ ಎಷ್ಟೈತಿ 10% ಆಫ್ ದ ಗ್ರಾಸ್ ಟೋಟಲ್ ಇನ್ಕಮ್. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ 4 ಲ್ಯಾಕ್. 10% ಆಫ್ ದಿಸ್ ಮೀನ್ಸ್ 40,000 ಡಿಡಕ್ಷನ್ ಅಲವೇಬಲ್ ಐತಿ. ಅದಕ್ಕೆ ಲಾಸ್ಟ್ ಕಾಲಮ್ ಒಳಗೆ ಏನು ಮಾಡಿದ್ವಿ 40,000 ಅಂತ ಹೇಳಿದ್ದೀವಿ ನಾವಲ್ಲೇ. ಸೊ ನೆಕ್ಸ್ಟ್ ಕ್ಯಾಟಗರಿ 50% ಡಿಡಕ್ಷನ್ ವಿತ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಕತ್ತೀವಿ, ನಿಲ್ಲೈತಿ. ಸೊ ಸಿ ಆ್ಯಂಡ್ ಡಿ ಈಸ್ ಲಿಮಿಟೆಡ್ ಟು ದ 10% ಆಫ್ ದ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ₹4 ಲ್ಯಾಕ್ ವಿಚ್ ಈಸ್ ಗಿವನ್. ಪ್ರಾಬ್ಲಮ್ ಒಳಗೆ ಕೊಟ್ಟದ್ದೈತಿ. ಓಕೆ, ಸೊ 10% 48,000 ಏನೈತಿ ಅಮೌಂಟ್ ಐತಿ ನಮ್ಮದು ಲಿಮಿಟೆಡ್ ಟು ದ ಅಮೌಂಟ. ಆಮೇಲೆ 10% ಕ್ವಾಲಿಫೈಯಿಂಗ್ ಅಮೌಂಟ್ ಐತಿ. 10% ಕ್ವಾಲಿಫೈಯಿಂಗ್ ಅಮೌಂಟ್ ಐತಿ. ಇಲ್ಲಿ ಏನು ಮಾಡಿದ್ದೀವಿ ಡಿಡಕ್ಷನ್ ಅಲವೇಬಲ್ ಅಂತ ಹೇಳಿ ಹಚ್ಚೇವಿ. ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟೈತಿ ಅಂತ ಹೇಳಿ ಇಲ್ಲಿ ಹಚ್ಚಿದ್ದೀವಿ. ಟೋಟಲ್ ಮಾಡಿರಿ ಡಿಡಕ್ಷನ್ ಅಲವೇಬಲ್ ಈ ಕಾಲಮ್ದೊಳಗೆ ಎಷ್ಟು ಬಂತು 1,64,000. ಟೋಟಲ್ ಡಿಡಕ್ಷನ್ ಅಲವೇಬಲ್ ಅಂಡರ್ ಸೆಕ್ಷನ್ 80G ಅಂತ ಹೇಳಿದ್ವಿ 1,64,000. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. ಥರ್ಡ್ I will explain later. Mr. Kumar furnished the following details for the previous year ended 31/3/2019. Interest on securities issued by Government of India ₹20,000. Winning from lotteries net ಕೊಟ್ಟಾರ 14,000. You have to gross it up. ಇದನ್ನು ಗ್ರಾಸ್ ಮಾಡ್ಕೋಬೇಕು, ಗ್ರಾಸಿಂಗ್ ಮಾಡ್ಕೋಬೇಕು. ದ್ಯಾಟ್ ಮೀನ್ಸ್ 30% ರೇಟ್ ಆಫ್ ಇಂಟ್ರೆಸ್ಟ್ ತೆಗೆದಿರ್ತಾರಲ್ಲೇ 30% ಟ್ಯಾಕ್ಸ್ ತೆಗೆದಿರ್ತಾರ. ಸೊ ಇದನ್ನು ಗ್ರಾಸಿಂಗ್ ಅಪ್ ಮಾಡ್ತಿರ್ಬೇಕಾದ್ರೆ 14,000 ಇಂಟು 100/70 ಮಾಡ್ತೇವೆ ನಾವಲ್ಲೇ. ಗ್ರಾಸ್ ಅಮೌಂಟ್ ಐತಿ ವಿದೌಟ್ ಡಿಡಕ್ಟಿಂಗ್ ದ ಟ್ಯಾಕ್ಸ್ ಈಸ್ ಕಾಲ್ಡ್ ಅ ಗ್ರಾಸ್. ಅದನ್ನು ಗ್ರಾಸಿಂಗ್ ಅಪ್ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಕತ್ತಿರ್ತೇವೆ, ಅದಕ್ಕಂತೇವೆ. ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಆಫ್ XYZ ಲಿಮಿಟೆಡ್ ₹3,600. ಇದನ್ನು ನಾವು ಗ್ರಾಸಿಂಗ್ ಮಾಡ್ಕೋಬೇಕೈತಿ. ರೇಟ್ ಆಫ್ ಟ್ಯಾಕ್ಸ್ ಇಸ್ 10%. ರೇಟ್ ಆಫ್ ಟ್ಯಾಕ್ಸ್ 10% ಇರ್ತೈತಿ. ಗ್ರಾಸಿಂಗ್ ಅಪ್ ಮಾಡ್ತಿರ್ಬೇಕಾದ್ರೆ 3,600 ಇಂಟು 100/90 ಮಾಡ್ತೇವೆ. ಓಕೆ, ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪ್ನಿ ₹2,000 ವಿಚ್ ಈಸ್ ಟೋಟಲಿ ಎಕ್ಸಾಮ್ಡ್. ಇನ್ಕಮ್ ಫ್ರಾಮ್ ನಾನ್ ಅಗ್ರಿಕಲ್ಚರಲ್ ಅಂತಾರೆ ಅವ್ರು, ಅಗ್ರಿಕಲ್ಚರಲ್ ಅಲ್ಲ. 6,000. ಸೊ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ 6,000 ತೊಗೊಳಕತ್ತೇವೆ. ಇದನ್ನು ಕಂಪ್ಯೂಟ್ ಈಸ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20 ಅಂತ ಹೇಳಕತ್ತೇವೆ. ಸೊ ಹಿಯರ್ ಈಸ್ ದ ಸೊಲ್ಯೂಷನ್. ಮಿಸ್ಟರ್ ಕುಮಾರ್, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಫಾರ್ 2019-20. ಫಸ್ಟ್ ಅಮೌಂಟ್ ಏನೈತಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇಂಟ್ರೆಸ್ಟ್ ಬಂದಿದ್ದೈತಿ 20,000. ಅಮೌಂಟ್ ಎಷ್ಟೈತದು 20,000 ಕೊಟ್ಟದ್ದೈತಲ್ಲ, ಪ್ರಾಬ್ಲಮ್ ಒಳಗೆ ಕೊಟ್ಟದ್ದೈತಿ 20,000. ಸೊ ನೆಕ್ಸ್ಟ್ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ನೆಟ್ ಐತಿ 14,000. ನೆಟ್ ಅಮೌಂಟ್ ಕೊಟ್ಟ ನಾವು 14,000 ಪ್ರಾಬ್ಲಮ್ ಒಳಗೆ. ಓಕೆ, 14,000 ಅದನ್ನು ಗ್ರಾಸ್ ಅಪ್ ಮಾಡ್ಕೋಬೇಕು ನೀವು. ಗ್ರಾಸ್ ಅಪ್ ಮಾಡಕ್ಕೆ ನೀವೇನು ಮಾಡ್ತೀರಿ ಅಂತಂದ್ರೆ 100/70 ಮಾಡ್ತೀವಿ. ಇದು 70 ಹೆಂಗೆ ಬಂದಿದೆ 30% ರೇಟ್ ಆಫ್ ಟ್ಯಾಕ್ಸ್ ಐತಿ. ಓಕೆ, 30% ಆಫ್ ರೇಟ್ ಆಫ್ ಟ್ಯಾಕ್ಸ್ ಐತಿ. 100 ಒಳಗೆ 30 ಇದು ಟ್ಯಾಕ್ಸ್ ಐತಿ. ಓಕೆ, ಉಳಿದದ್ದು ಇನ್ಕಮ್ ಎಷ್ಟು ಆತಲ್ಲೇ 70 ಆತ. ಓಕೆ, ಇದು ನೆಟ್ ಇರತ್ತೆ, ನೆಟ್ ಇನ್ಕಮ್ ಆತ. ಹಂಗಾದ್ರೆ ಇದು 100ಕ್ಕೆ ಎಷ್ಟು ಹಂಗಾದ್ರೆ? ಹೌದಾ, 100ಕ್ಕೆ ಎಷ್ಟು ಅಂತ ಹೇಳಿ ಕೇಳಾಕತ್ತೇವಿ. 70ಗೆ ಈಗ 70ಗೆ
14,000 ಐತಿ ಅಂತಂದ್ರೆ 14,000 ಐತಿ ಅಂತಂದ್ರೆ 100ಕ್ಕೆ ಎಷ್ಟು ಅಂತ ಹೇಳಿ ಮಾಡಿದಂಗಿದೆ. ಅದನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ಡೈರೆಕ್ಟಾಗಿ ಹಚ್ಚೇವೆ ಅದನ್ನ ಇಲ್ಲಿ. ಓಕೆ, ಅದಕ್ಕೆ 70 ಇಲ್ಲಿ ಡಿವೈಡ್ ಮಾಡಾಕತ್ತೇವೆ. 14,000 ಇಂಟು 100/70 ಸಿಂಪಲಾಗಿ ಮಾಡಾಕತ್ತೇವೆ. ಸೊ ಅದು ಬಂತು 20,000. ಲೈಕ್ ದ್ಯಾಟ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಆಫ್ XYZ ಲಿಮಿಟೆಡ್. ಇದನ್ನು ನೆಟ್ ಅಮೌಂಟ್ ಕೊಟ್ಟ ನಾವು 3,600 ಅಂತ ಹೇಳಿ ನೆಟ್ ಅಮೌಂಟ್ ಐತಿ. ರೇಟ್ ಆಫ್ ಟ್ಯಾಕ್ಸ್ ಎಷ್ಟೈತಿ ಇಲ್ಲೇ 10% ಐತಿ. ರೇಟ್ ಆಫ್ ಟ್ಯಾಕ್ಸ್ 10% ಐತೆ. ಹಂಗಾದ್ರೆ 100ದೊಳಗೆ 10 ತೆಗೆದ್ರಿ ಅಂದರೆ ಎಷ್ಟು ಉಳಿತು? 90 ಬಂತು. ಅದಕ್ಕೆ 100/90 ಮಾಡ್ತೀರಿ. 3,600 ಇಂಟು 100/90 ಮಾಡ್ತೇವೆ. 4,000 ಆಗ್ತದಲ್ಲೇ. ಓಕೆ, ಇನ್ಕಮ್ ಫ್ರಾಮ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ 6,000. ಟೋಟಲ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಈಸ್ 50,000. ನಿಮಗೆ ಇಷ್ಟ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ ಅಂತ ಹೇಳ್ಯಾರ. ಸೊ ನೆಕ್ಸ್ಟ್ ಏನು ಮಾಡ್ತೇವೆ ಅಂತಂದ್ರೆ ಇಲ್ಲೇ ನೋಟ್ಸ್ ಬರಿತೇವೆ. ಏನು ಇಂಟ್ರೆಸ್ಟ್ ರಿಸೀವ್ಡ್ ಫ್ರಾಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಐತಲ್ಲ, ಅದನ್ನು ಗ್ರಾಸ್ ಅಪ್ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತೇವೆ ನಾವು ಅಲ್ಲಿ. ಗ್ರಾಸಿಂಗ್ ಅಪ್ ಅದನ್ನು ಮಾಡೋಂಗಿಲ್ಲ. ಇನ್ಕಮ್ ಟ್ಯಾಕ್ಸದು ಪ್ರೊವಿಷನ್ ಐತಲ್ಲೇ ಗ್ರಾಸಿಂಗ್ ಅಪ್ ಮಾಡೋಂಗಿಲ್ಲ. ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪ್ನಿ ಇಲ್ಲಿ ಬರದೇ ಇಲ್ಲ ನಾವು. ಇಟ್ ಈಸ್ ಟೋಟಲಿ ಎಕ್ಸಾಮ್ಡ್ ಫ್ರಾಮ್ ದ ಟ್ಯಾಕ್ಸ್. ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪ್ನಿ ಈಸ್ ಎಕ್ಸಾಮ್ಡ್ ಫ್ರಾಮ್ ಟ್ಯಾಕ್ಸ್. ಅದು ಫಾರಿನ್ ಕಂಪ್ನಿ ಇತ್ತು, ಇಲ್ಲಿ ಏನಾರು ನಾವು ತೊಗೋತಿದ್ದೀವಿ ಅದನ್ನು. ಇಲ್ಲಿ ಇಂಡಿಯನ್ ಕಂಪ್ನಿ ಇದನ್ನು ಎಕ್ಸಾಮ್ಟ್ ಐತಿ, ತೊಗೊಂಡಿಲ್ಲ. ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಆಫ್ 50,000 ಆಯಿತು. ಓಕೆ, ಕ್ವಶನ್ ನಂಬರ್ 5. ಮಿಸ್ಟರ್ ಲಕ್ಷ್ಮಣ್ ಸಬ್ಮಿಟ್ಸ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪರ್ಟೈನಿಂಗ್ ಟು ದ ಪ್ರೀವಿಯಸ್ ಇಯರ್ 2019-20. ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಕೊಟ್ಟಾರ 5 lakh. ಲಾಸ್ ಫ್ರಾಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಇದನ್ನು SOP ಅಂತ ಹೇಳ್ತೇವೆ. ಲಾಸ್ ಫ್ರಾಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ 75,000. ಇಟ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ದ ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ಇದನ್ನು ನಾವು ಇದರೊಳಗೆ ಸೆಟ್ ಆಫ್ ಮಾಡ್ತೇವೆ ಅಂದರೆ ಈಗ 5 lakh ಸ್ಯಾಲ್ರಿ ಬಂದೈತಿ ಅಂತಂದ್ರೆ ಲಾಸ್ ತೆಗಿತೇವೆ. 4,25,000 ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಅಂತ ತೋರಿಸ್ತೇವೆ. ಸೆಟ್ಟಿಂಗ್ ಆಫ್ ಹಂಗೆ ಅಂತ ಹೇಳ್ತೇವೆ. ಇದೇನೈತಿ ಅಂತಂದ್ರೆ ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೇವೆ ನಾವು. ಇಂಟರ್ ಹೆಡ್ ಸೆಟ್ ಆಫ್ ಅಂತ ಹೇಳ್ತೇವೆ ನಾವು ಇದನ್ನು. ಬಿಸ್ನೆಸ್ ಲಾಸ್ ಐತಿ 2 lakh. ಫೀಚ್ ಕೆನ್ ನಾಟ್ ಬಿ ಅಡ್ಜಸ್ಟೆಡ್ ವಿತ್ ಸ್ಯಾಲ್ರಿ. SOP ನೀವು ಮಾಡ್ಬೋದು. ಒಂದು ಹೌಸ್ ಐತಿ ಸೆಲ್ಫ್ ಆಕ್ಯುಪೈಡ್ ಐತದಲ್ಲೇ, ಅದಕ್ಕೆ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಮಾಡ್ತೀರಿ. ಅದ ಬಿಸ್ನೆಸ್ ಲಾಸ ನಾವು ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಜೋಡಿ ಮಾಡೋಂಗಿಲ್ಲ. ಸೊ ಇದನ್ನೇ ಬಿಸ್ನೆಸ್ ಲಾಸ್ ಅಂತ ಕೊಟ್ಟಾರೆ. ಮತ್ತೇನಾರು ಇನ್ಫಾರ್ಮೇಷನ್ ಕೊಟ್ಟಾರೆ ನೋಡೋಣ. ಇನ್ಕಮ್ ಫ್ರಾಮ್ ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್ ಕ್ಯಾನ್ ಬಿ ಅಡ್ಜಸ್ಟೆಡ್ ವಿತ್ ದಿಸ್. ಬಿಸ್ನೆಸ್ ಲಾಸ್ ಏನೈತಿ ಅಂತಂದರೆ ಈ 1 lakh ಜೋಡಿ ಸೆಟ್ ಆಫ್ ಮಾಡಬಹುದು. 2 lakh ಐತಿ ಅಂದ್ರೆ ನೆಕ್ಸ್ಟ್ ನಮಗೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಎಷ್ಟು ಉಳಿತೈತದಲ್ಲೇ 1 lakh ಉಳಿತೈತೆ. ಯಾಕಂದ್ರೆ 1 lakh ನಾವು ಏನು ಮಾಡಿದ್ದೀವಿ? ಇನ್ಕಮ್ ಫ್ರಾಮ್ ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ಕಮ್ ಹೇಳ್ಯಾರ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್. ಗ್ರಾಸನ್ನು ಕೊಟ್ಟಾನ, ಆಗಳಿಗತ್ತೆ ಕ್ಯಾಲ್ಕುಲೇಷನ್ ಇಲ್ಲಿಲ್ಲೇ. ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ಗ್ರಾಸ್ ಅಮೌಂಟ್ ಕೊಟ್ಟಾನ 50,000. ಈ 50,000 ಜೋಡಿನೂ ಬಿಸ್ನೆಸ್ ಲಾಸ್ ಇದು ಮಾಡೋಂಗಿಲ್ಲ. ಯಾಕಂದರೆ ಇದು ಕ್ಯಾಜುವಲ್ ಇನ್ಕಮ್ ಇದೆ. ಕ್ಯಾಜುವಲ್ ಇನ್ಕಮ್ ಜೋಡಿ ಬಿಸ್ನೆಸ್ ಲಾಸ ನಾವು ಸೆಟ್ ಆಫ್ ಮಾಡೋಂಗಿಲ್ಲ. ಕಂಪ್ಯೂಟ್ ಹೀಸ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20 ಅಂತ ಹೇಳಿದ್ದಾರೆ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಲಕ್ಷ್ಮಣ್. ಫಸ್ಟ್ ಹೆಡ್ ಯಾವುದೈತಿ? ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ಫಸ್ಟ್ ಹೆಡ್ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಐತಿ. ಅಮೌಂಟ್ ಎಷ್ಟೈತಿ? 5 lakh. ಇಟ್ ಈಸ್ ಗಿವನ್ 5 lakh. ಪ್ರಾಬ್ಲಮ್ ಅಲ್ಲಿ ಕೊಟ್ಟದೈತಿ. ಸೆಕೆಂಡ್ ಹೆಡ್ ಲೆಸ್ ಲಾಸ್ ಫ್ರಾಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. SOP ಅಂತಂದ್ರೇನು? ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಸ್ಯಾಲ್ರಿ. ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ವಿತ್ ದ ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ಸೊ ಅದಕ್ಕೆ ಏನು ಮಾಡಿದ್ರಿ? 5 lakh ಒಳಗೆ 75,000 ತೆಗೆದ್ರಿ. ಔಟರ್ ಕಾಲಮ್ ಒಳಗೆ 4,25,000 ಬಂತ. ಔಟರ್ ಕಾಲಮ್ 4,25,000 ಬಂತ. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. ಎರಡನೇ ಹೆಡ್ಡಿಂಗ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇತ್ತು, ಅಲ್ಲಿ ಲಾಸ್ ಐತಿ. ಇಟ್ ಹ್ಯಾಸ್ ಬೀನ್ ಅಡ್ಜಸ್ಟೆಡ್. ಬಿಸ್ನೆಸ್ ಆರ್ ಪ್ರೊಫೆಷನ್ನದು ಲಾಸ್ ಐತಿ, ಅದನ್ನು ನಾವು ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ಲೇ ಅಡ್ಜಸ್ಟ್ ಮಾಡಾಕತ್ತೇವೆ. ಸೊ ಡೈರೆಕ್ಟ್ಲಿ ಏನು ಮಾಡಿದ್ವಿ? ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ತೊಗೊಳಕತ್ತೇವೆ ಇಲ್ಲಿ. ಓಕೆ, ಅದ್ರೊಳಗೆ ಫಸ್ಟ್ ಇನ್ಕಮ್ ಐತಿ ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್ ಐತಿ. ಅದ್ರೊಳಗೆ ಇನ್ಕಮ್ ಫ್ರಾಮ್ ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್ ಐತಿ 1 lakh. ಓಕೆ, 1 lakh ಲೆಸ್ ಬಿಸ್ನೆಸ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇಂಟ್ರೆಸ್ಟ್. 2 lakh ಐತಿ. ಆ್ಯಕ್ಚುಲಿ ಬಿಸ್ನೆಸ್ ಲಾಸ್ ಎಷ್ಟೈತಿ? 2 lakh ಐತಿ. ಆದರೆ ನಾವು ನಮ್ಮಂತಕ್ಕೆ ಇದ್ದದ್ದು ಇನ್ಕಮ್ ಎಷ್ಟೈತಿ? 1 lakh ಐತಿ. ಅದಕ್ಕೆ 1 lakh ಇಲ್ಲೇ ಲೆಸ್ ಮಾಡ್ತೇವೆ. ಉಳಿದದ್ದು 1 lakh ಇದ್ರೊಳಗೆ 1 lakh ಹೋತು ಅಂತಂದ್ರೆ ಈಗ ಇನ್ನೊಂದು 1 lakh ಉಳಿತೈತಲ್ಲ, ಇಟ್ ಈಸ್ ಕ್ಯಾರಿಡ್ ಫಾರ್ವರ್ಡ್ ಆ್ಯಂಡ್ ಅಡ್ಜಸ್ಟೆಡ್ ಇನ್ ದ ನೆಕ್ಸ್ಟ್ ಇಯರ್. ಅದು ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಆಗಾಕತ್ತೈತಿ. ಸೊ ಇಲ್ಲೇನೈತಿ? 1 lakh
1,00,000 1 lakh ತೆಗೆದ್ರಿ ಅಂದ್ರೆ ನಿಲ್ ಅಮೌಂಟ್ ಆಯ್ತು. ಇನ್ನೂ ಒಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಐತಿ, ವಿನ್ನಿಂಗ್ ಫ್ರಮ್ ಲಾಟ್ರೀಸ. ಇದು ಗ್ರಾಸ್ ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ಟೋಟಲ್ ಆಫ್ ದ 50,000 ತೊಗೊಳಕತ್ತೇವಿ. ಔಟರ್ ಕಾಲಮ್ ಟೋಟಲ್ ಮಾಡಿ ಹಚ್ಚ್ರಿ ಇದನ್ನು. ಇಲ್ಲಿ ನಿಲ್ ಐತಿ, ಇದು 50,000 ಐತಿ, ಔಟರ್ ಕಾಲಮ್ 50,000. ಸೊ ಗ್ರಾಸ್ ಟೋಟಲ್ ಇನ್ಕಮ್ 4,25,000 ಪ್ಲಸ್ 50,000 4,75,000 ಆಯ್ತು. ಓಕೆ, ನೋಟ್ಸ್ ಬರಿಬೇಕು. ಏನು ಅಡ್ಜಸ್ಟ್ಮೆಂಟ್ ಆಗೈತಿ ಅದನ್ನು ನೋಟ್ಸ್ ಬರಿಬೇಕೈತಿ, ಕಂಪಲ್ಸರಿ ಐತಿ ಅದಲ್ಲೇ. ನೋಟ್ 1, ಲಾಸ್ ಫ್ರಾಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಸ್ಯಾಲ್ರಿ ಇನ್ಕಮ್ ಅಂತ ಹೇಳಿದ್ರಿ. ಏನು ಅಡ್ಜಸ್ಟ್ಮೆಂಟ್ ಮಾಡಿರಿ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡಾಕತ್ತೀರ ಅಷ್ಟ. ಎರಡನೇದು, ಬಿಸ್ನೆಸ್ ಲಾಸ್ ಆಫ್ ₹1 lakh is set off against interest from bank and the balance of business loss of ₹1 lakh is carried forward as it cannot be set off against salary or winning from lotteries. ಇದನ್ನು ಸ್ಪೆಸಿಫಿಕ್ ಆಗಿ ಹೇಳಾಕತ್ತೇನೆ ನಾ ಇಲ್ಲೇ. ಓಕೆ, ಸ್ಯಾಲ್ರಿ ಇನ್ಕಮ್ ಜೋಡಿನೂ ಅಡ್ಜಸ್ಟ್ ಮಾಡೋಕ್ಕೆ ಬರೋಂಗಿಲ್ಲ, ಅದನ್ನು ವಿನ್ನಿಂಗ್ ಫ್ರಮ್ ಲಾಟ್ರೀಸೂ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಾಕತ್ತೇವಿ. ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಇನ್ಕಮ್ ಕ್ಯಾನ್ ನಾಟ್ ಬಿ ಯುಟಿಲೈಸ್ ಫಾರ್ ಸೆಟ್ ಆಫ್ ಎನಿ ಅದರ್ ಲಾಸಸ್ ಅಂತ ಹೇಳಾಕತ್ತೇವೆ ನಾವು. ಯಾವುದೂ ಲಾಸಕ್ಕೆ ಅದನ್ನು ಯೂಸ್ ಮಾಡಬೇಡ್ರಿ ಅಂತ ಹೇಳಾಕ್ತಾರೆ. ಇನ್ನೊಂದು ಪಾಯಿಂಟ್ ಏನೈತಿ, ಗ್ರಾಸಿಂಗ್ ಅಪ್ದ ಬಗ್ಗೆ ಐತಿ, ಅಲ್ಲಿ ಮಾಡೋಂಗಿಲ್ಲ, ಯಾಕಂದ್ರೆ ಗ್ರಾಸ್ ಅಮೌಂಟ್ ಕೊಟ್ಟಾರ. ಸೊ ನಾವು ಬರ್ದೇವಿ ಅಂದಮೇಲೆ ಇಲ್ಲೇ ನಾವು ನೋಟ್ಸ್ ಒಳಗೆ ಬರೆದಿಲ್ಲ ಅದನ್ನು. ಓಕೆ, ಥರ್ಡ್ ಕ್ವಶನ್ ವಿಚ್ ಈಸ್ ಆನ್ ಕ್ಯಾಪಿಟಲ್ ಗೇನ್. From the following information, compute the capital gain of Mr. Mahesh for the assessment year 2019-20 ಅಂತ ಹೇಳ್ಯಾರ. ಪರ್ಟಿಕ್ಯುಲರ್ಸ್ ಕೊಟ್ಟಾನ, ಜ್ಯುವೆಲರಿ ಕೊಟ್ಟಾನ. ಇಯರ್ ಆಫ್ ಪರ್ಚೇಜ್ ಏನೈತಿ 1995-96 ಐತಿ. ಇದು ಇಯರ್ ಆಫ್ ಪರ್ಚೇಜ 1995-96 ಐತಿ. ಇಯರ್ ಆಫ್ ಸೇಲ 2018-2019 ಐತಿ. ಕಾಸ್ಟ್ ಆಫ್ ಪರ್ಚೇಜ 1 lakh ಐತಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ 2009 and 10. 9 and 10 ಒಳಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಐತಿ ಅಂದಮೇಲೆ ವಿ ಹ್ಯಾವ್ ಟು ಡಿಡಕ್ಟ್ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಓಕೆ, 20,000 ಕೊಟ್ಟಾನವಲ್ಲ. ಓಕೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ಅಂತ ಹೇಳಿ ಕೊಟ್ಟಾನ. 1,50,000 ಐತಿ. ಪರ್ಚೇಜ 95-96 ಒಳಗಾಗೈತಿ, 1 lakh ರೂಪಾಯಿದಂಗೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,50,000 ಐತಿ. ಇಲ್ಲೇನೈತಿ, ಬೆನಿಫಿಷಿಯಲ್ ಟು ದ ಅಸೆಸ್ಸಿ ನೋಡ್ಕೊಂಡು ನಾವೇನು ಮಾಡ್ತೇವೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತೇವೆ ವೈಲ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಆಫ್ ಅಕ್ವಿಜೇಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್. ಓಕೆ, ಸೇಲ್ ಪ್ರೊಸೀಡಿಂಗ್ ಕೊಟ್ಟಾನ 1/12/2018 11,27,000. ಓಕೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10,000 ವಿಚ್ ಈಸ್ ಡಿಡಕ್ಟೇಬಲ್ ಫ್ರಮ್ ದಿಸ್ sales proceeds. Mr. Mahesh has purchased a residential house costing ₹5,58,500 within a specified period. ಅಂದರೆ ಇದು ಇಟ್ ಈಸ್ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ಗೆ ಕ್ವಾಲಿಫೈ ಆಗ್ತೈತಿ, ಯಾಕಂದ್ರೆ ಸ್ಪೆಸಿಫೈಡ್ ಪೀರಿಯಡ್ ಒಳಗೆ ಪರ್ಚೇಸ್ ಮಾಡೋಣ ರೆಸಿಡೆನ್ಸಿಯಲ್ ಹೌಸ. ದ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ 2001 to 2, 2009 to 10 and 2018 to 19 were 100, 148 and 280 respectively. He was not owing any other residential house on the date of sale ಅಂತ ಹೇಳಿ ಹೇಳಾರೆ. ಬೇರೆ ಯಾವುದು ಹೌಸ್ ಪ್ರಾಪರ್ಟಿ ಇಲ್ಲ, ಅದು ಒಂದು ಐತಿ ಅಂತ ಹೇಳಿ ಹೇಳಾಕತ್ತಾರ. ಸೊ ಸೊಲ್ಯೂಷನ್ ನೋಡೋಣ ಈಗ. Computation of capital gain of Mr. Mahesh. Particulars amount sale proceeding of the asset 11,27,000. ಸೇಲ್ ಪ್ರೊಸೀಡಿಂಗ್ ಎಷ್ಟು ಕೊಟ್ಟಾರ ಅವರು, 11,27,000 ವಿಚ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, 11,27,000. ಓಕೆ, ಲೆಸ್ ಇದ್ರೊಳಗೆ ಕ್ವಾಲಿಫೈಯಿಂಗ್ ಡಿಡಕ್ಷನ್ಸ್ ಏನದವು ಅಂತಂದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ತೆಗಿಬೇಕು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ತೆಗಿಬೇಕೈತಿ. ಅದಕ್ಕೆ ನೀವು ಏನು ಮಾಡ್ತೀರಿ ಅಂದ್ರೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂದ್ರೆ ಕಾಸ್ಟ್ ಆಫ್ ಅಕ್ವಿಜೇಷನ್ ಇಂಟು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ಟ್ರಾನ್ಸ್ಫರ್ ಇಯರ್ದೊಳಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟು ಐತಿ ನೋಡೋದೈತಿ. ಆಮೇಲೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಅಕ್ವಿಜೇಷನ್ ಡಿವೈಡ್ ಮಾಡಬೇಕೈತೆ. ಓಕೆ, ಬೋತ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್. ಇವೆರಡು ವ್ಯಾಲ್ಯೂನ ಪ್ರಾಬ್ಲಮ್ ಒಳಗೆ ಕೊಟ್ಟದ್ದೈತಲ್ಲೇ. ಕಾಸ್ಟ್ ಆಫ್ ಅಕ್ವಿಜೇಷನ್ ಯಾವ್ದು ತೊಗೊಳಕತ್ತೇವಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೊಳಕತ್ತೇವೆ ನಾವಲ್ಲೇ. ಯಾವ್ದು ತೊಗೊಳಕತ್ತೇವಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಅಸೆಸ್ಸಿಗೆ ಯಾವ್ದು ಫೇವ್ರೇಬಲ್ ಐತಿ ಅದನ್ನು ತೊಗೊಳ್ಬೇಕೈತಿ ನಾವಲ್ಲೇ, ಅದನ್ನು ತೊಗೋತೇವಿ 1,50,000. ಓಕೆ, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ಟ್ರಾನ್ಸ್ಫರ್ ಇಯರ್ ಈಸ್ 280. ಟ್ರಾನ್ಸ್ಫರ್ ಯಾವಾಗ ಆಗೈತಿ, ಸೇಲ್ ಯಾವಾಗ ಆಗೈತಿ, 2018ಕ್ಕೆ ಆಗೈತಿ. 2018-19 ಕಾಸ್ಟ್ ಆಫ್ ಇಂಡೆಕ್ಸ್ ಎಷ್ಟೈತಿ ರೆಸ್ಪೆಕ್ಟಿವ್ಲಿ ಅಂದ್ರೆ ಲಾಸ್ಟ್ ಇಯರ್ದು. ಇಲ್ಲಿ ಲಾಸ್ಟ್ ಇಯರ್ ಏನೈತಿ 280 ಐತಿ, ಹೌದಾ.
ಡಿವೈಡೆಡ್ ಬೈ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತ ಹೇಳ್ತೇವೆ. ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತಂದರೆ ಏನೈತಲ್ಲೇ ಇಲ್ಲೇ ಫೇರ್ ಮಾರ್ಕೆಟ್ ವ್ಯಾಲ್ಯೂವರ್ ಇದನ್ನು ಮಾಡಿರಿ, ನೀವು ಕನ್ಸಿಡರ್ ಮಾಡಿರಿ. ಅದರ್ವೈಸ್ ಅದಕ್ಕಿಂತ ಇಯರ್ ಆಫ್ ಪರ್ಚೇಜರ ನೋಡಿರಿ. ಬೇಸ್ ಇಯರ್ ಯಾವುದೈತಿ 2001 ಆ್ಯಂಡ್ 2 ಐತಿ, ಅದರದ್ದು 100 ಐತಿ. ಸೊ ಡಿವೈಡೆಡ್ ಬೈ 100 ಮಾಡಾಕತ್ತೇವೆ ನಾವು ಅಲ್ಲಿ. ಸೊ 1,50,000 ಇಂಟು 280 ಡಿವೈಡೆಡ್ ಬೈ 100 ಮಾಡ್ತೇವೆ. ಇಟ್ ವಿಲ್ ಬಿ 4,20,000. ಓಕೆ. ಇನ್ನೂ ಒಂದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನೂ ಅಲೌ ಮಾಡಾಕತ್ತೇವೆ ನಾವು. ಯಾಕೆ ಅಲೌ ಮಾಡಾಕತ್ತೇವಿ ಅಂತಂದ್ರೆ ಇಟ್ ಹ್ಯಾಸ್ ಬಿನ್ ಟೇಕನ್ ಇನ್ ದ ಇಯರ್ 2009 ಆ್ಯಂಡ್ 10. ಬಿಫೋರ್ ದ್ಯಾಟ್ ಇದಾಗಿತ್ತು ಅಂತಂದ್ರೆ ಮೊದಲಿಗಿತ್ತು ಅಂತಂದ್ರೆ ತೊಗೋತಿದ್ದಿದ್ದಿಲ್ಲ. 2009-10 ಐತಿ. ಅದಕ್ಕೆ ಇದನ್ನು ನಾವು ಕನ್ಸಿಡರ್ ಮಾಡಾಕತ್ತೇವಿ. ಅದರದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತೊಗೋಬೇಕೈತಲ್ಲಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ಟ್ರಾನ್ಸ್ಫರ್ ಇಯರ್ದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ತೊಗೊಳಕತ್ತೇವೆ. ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಂಪ್ರೂವ್ಮೆಂಟ್ ತೊಗೊಳಕತ್ತೇವೆ. ಇಂಪ್ರೂವ್ಮೆಂಟ್ ಯಾವಾಗ ಮಾಡಿರಲ್ಲ ಆ ಇಯರ್ದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ತೊಗೊಳಕತ್ತಿರಲ್ಲ. ಓಕೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 20,000 ಐತೆ. ಇಂಟು CIF ಫಾರ್ ಟ್ರಾನ್ಸ್ಫರ್ ಈಸ್ 280 ಐತೆ. ಆಮೇಲೆ CIF ಫಾರ್ ಇಂಪ್ರೂವ್ಮೆಂಟ್ ಈಸ್ 148 ಕೊಟ್ಟಾರ ಅವರಲ್ಲ. ಇಂಪ್ರೂವ್ಮೆಂಟ್ ಇದು 2009-10 ಐತಲ್ಲ, ಅದಕ್ಕೆ 2009-10 ಕೊಟ್ಟದ್ದು ಐತಲ್ಲಿ 148. ಅದರಲ್ಲೇ ನಾವು ಡಿವೈಡ್ ಮಾಡಬೇಕು. ಇಟ್ ವಿಲ್ ಬಿ 37,838. ಓಕೆ. ಇವೆರಡೂ ಆ್ಯಡ್ ಮಾಡಿರಿ. 4,57,838 ಬರುತ್ತೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಆಲ್ ದ ಎಕ್ಸ್ಪೆನ್ಸಸ್ ರಿಲೇಟೆಡ್ ವಿತ್ ಸೇಲ್ ಪ್ರೊಸೀಡಿಂಗ್ ಶುಡ್ ಬಿ ಡಿಡಕ್ಟೆಡ್ ಇನ್ ಹೋಲ್. ಅದನ್ನೇನೇನು ಇಂಡೆಕ್ಸಿಂದ ಮಾಡೋಂಗಿಲ್ಲ, ಡಿಡಕ್ಷನ್ ಇಲ್ಲ. ಟೋಟಲ್ ಅಮೌಂಟ್ ಎಷ್ಟು ಎಕ್ಸ್ಪೆನ್ಸಸ್ ಆಗಿರ್ತೈತಿ, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲಿ ಲೀಗಲ್ ಫೀ ಇರ್ಬೋದು, ಅದು ಟೋಟಲ್ ಅಮೌಂಟ್ ಏನೈತಿ 10,000 ಬಂದು ಐತಿ. ಅದನ್ನು ನಾವು ಡಿಡಕ್ಷನ್ಗೆ ತೊಗೊಳಕತ್ತೇವೆ. ಸೊ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ ಈಸ್ 6,59,162 ಐತಿ. ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54. ನಮಗೆ ಎಕ್ಸಂಪ್ಷನ್ ಸಿಗಾಗ್ತೈತಿ ಅಂಡರ್ ಸೆಕ್ಷನ್ 54 when the sale proceeding is invested in any of the residential house or some other investment within the specified period ಇತ್ತು ಅಂತಂದ್ರೆ ಅದನ್ನು ನಾವು ಕ್ವಾಲಿಫೈಯಿಂಗ್ ಡಿಡಕ್ಷನ್ ಅಂತ ಹೇಳಿ ತೊಗೊತೇವೆ, ಎಕ್ಸಂಪ್ಷನ್ ಅಂತ ತೊಗೊಳಕತ್ತೇವಿ. ಸೊ ಅದನ್ನು ಮಾತ್ರ ಏನು ಪಾರ್ಷಿಯಲ್ ಇನ್ವೆಸ್ಟ್ಮೆಂಟ್ ಆಗೈತಲ್ಲ, ಪಾರ್ಷಿಯಲ್ ಇನ್ವೆಸ್ಟ್ಮೆಂಟ್ ಆಗೈತಿ. ಅದಕ್ಕೆ ಪರ್ಚೇಜ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಮಾಡ್ತಿರ್ಬೇಕಾದ್ರೆ ಸೇಲ್ ಎಷ್ಟಾಗೈತಲ್ಲ, ಅದು ನಿಮ್ದು ಕಾಸ್ಟ್ ಎಷ್ಟು ಬಂದೈತಲ್ಲ, ಪರ್ಚೇಜ್ ಪ್ರೈಸ್ ರೆಸಿಡೆನ್ಷಿಯಲ್ ಹೌಸದ್ದು, ಅದನ್ನು ತೊಗೊಳಕತ್ತೇವಿ 5,58,500. ದ್ಯಾಟ್ ಈಸ್ ಮಲ್ಟಿಪ್ಲೈಡ್ ವಿತ್ ಕ್ಯಾಪಿಟಲ್ ಗೇನ್, ಗ್ರಾಸ್ ಕ್ಯಾಪಿಟಲ್ ಗೇನ್ 6,59,162 ಡಿವೈಡೆಡ್ ಬೈ ಸೇಲ್ ಪ್ರೊಸೀಡಿಂಗ್ದೊಳಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ತೆಗಿತೇವೆ ನಾವು. 11,27,000 ಇತ್ತು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10,000 ತೆಗೆದು 11,17,000 ಆಗತ್ತೆ. ಇನ್ ಪ್ರಪೋರ್ಷನ್ ಅಂತ ಹೇಳ್ತೇವೆ ನಾವು. ಪಾರ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಐತೆ ಅಂದಮೇಲೆ ಇನ್ ಪ್ರಪೋರ್ಷನ್ ಅಂತ ಹೇಳಕತ್ತೇವಿ. ಸೊ ಇಟ್ ವಿಲ್ ಬಿ 3,29,581. ಸೊ ಇದನ್ನು ಡಿಡಕ್ಟ್ ಮಾಡಿದಾಗ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂತು, 3,29,581 ಬಂತು. ಓಕೆ. ವಾಟ್ ಈಸ್ ಕ್ಯಾಪಿಟಲ್ ಗೇನ್? ವಾಟ್ ಆರ್ ದ ಟ್ರಾನ್ಸಾಕ್ಷನ್ ವಿಚ್ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಯಾಕಂದರೆ ಕ್ಯಾಪಿಟಲ್ ಗೇನ್ ಅರೈಸ್ ಆಗಬೇಕು ಅಂತಂದ್ರೆ ಕ್ಯಾಪಿಟಲ್ ಅಸೆಟ್ಸ್ ಏನಾಗಬೇಕು ಅಂತಂದ್ರೆ ಟ್ರಾನ್ಸ್ಫರ್ ಆಗಬೇಕು. ಬಟ್ ಯಾವ ಟ್ರಾನ್ಸಾಕ್ಷನ್ಸನ್ನು ನಾವು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ, ಅಂದರೆ ಕ್ಯಾಪಿಟಲ್ ಗೇನ್ ಅಂತ ಕನ್ವರ್ಟ್ ಆಗಂಗಿಲ್ಲ, ಅದನ್ನು ಹೇಳ್ರಿ ಅಂತ ಹೇಳಿದಾರೆ. ಸೊ capital gain means any profits or gain arising from the transfer of capital assets. It is taxable under the head capital gains. ಇದೇನೈತಿ, ಕ್ಯಾಪಿಟಲ್ ಗೇನ್ ಹೆಡ್ ಅಂಡರ ಟ್ಯಾಕ್ಸೇಬಲ್ ಐತಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ಏನೈತಿ ಅಂತಂದ್ರೆ ಇದ್ರೊಳಗೆ ನೆಕ್ಸ್ಟ್ ಕ್ವಶನ್ ಐತಿ, ಟ್ರಾನ್ಸಾಕ್ಷನ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಟ್ರಾನ್ಸ್ಫರ್. ಸೆಕ್ಷನ್ 47 ಎಕ್ಸ್ಪ್ಲೇನ್ಸ್ ಅಬೌಟ್ ದಿಸ್. ಸೆಕ್ಷನ್ 47 ಎಕ್ಸ್ಪ್ಲೇನ್ ಮಾಡ್ತೈತಿ. ಈ ಕೆಳಗಿನೂ ಏನದಾವಲ್ಲ ಅವನ್ನ ಟ್ರಾನ್ಸ್ಫರ್ ಅಂತ ಹೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಈ ಕೆಳಗಿನ ಟ್ರಾನ್ಸಾಕ್ಷನ್ಸ್ ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಫಸ್ಟ್ ಒನ್ ಅದರೊಳಗೆ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಆನ್ ದ ಟೋಟಲ್ ಆರ್ ಪಾರ್ಷಿಯಲ್ ಪೋರ್ಷನ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿದಿಂದ ಬಂದಂತಹ ಕ್ಯಾಪಿಟಲ್ ಅಸೆಟ್ಸ. ಅದರೊಳಗಿನ ಫ್ಯಾಮಿಲಿ ಮೆಂಬರ್ಸಿಗೆ ಏನು ಪಾರ್ಟಿಷನ್ ಆಗಿ ಬರ್ತೈತಲ್ಲ ಅದು ಟ್ರಾನ್ಸ್ಫರ್ ಅಲ್ಲ.
ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಅಂಡರ್ ಅ ಗಿಫ್ಟ್ ಆರ್ ವಿಲ್ ಆರ್ ಟು ಆ್ಯನ್ ಇರ್ರಿವೋಕಬಲ್ ಟ್ರಸ್ಟ್. ಟ್ರಸ್ಟಿಗೆ ಕೊಟ್ಟಂತಹ ಯಾವುದರ ಗಿಫ್ಟ್ ವಿಲ್ ವಿಚ್ ಈಸ್ ಇರ್ರಿವೋಕಬಲ್ ಅಂದರೆ ಮರಳಿ ಬರೋಂಗಿಲ್ಲ. ಟ್ರಸ್ಟಿಗೆ ಕೊಟ್ಟಿರಬೇಕು, ದತ್ತಿ ನಿಧಿಗೆ ಕೊಟ್ಟಿರಬೇಕು, ಅದನ್ನು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ಸ್ ಬೈ ಅ ಕಂಪ್ನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್. At the time of the liquidation, company's assets are distributed to shareholders. ಲಾಸ್ಟಿಗೆ ಏನೈತಿ ಅಂತಂದ್ರೆ ಶೇರ್ ಹೋಲ್ಡರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಲಿಕ್ವಿಡೇಷನ್ ಟೈಮ್ನಾಗ. ಹಂಗೇನಾರ ಆಗಿ ಬಂದಂತಹ ಆಸ್ತಿ ಐತಿ ಅದನ್ನು ಟ್ರಾನ್ಸ್ಫರ್ ಅಂತ ಅನ್ನಂಗಿಲ್ಲ. ಟ್ರಾನ್ಸ್ಫರ್ ಇನ್ ಅ ಸ್ಕೀಮ್ ಆಫ್ ಅಮಲ್ಗಮೇಷನ್ ಆಫ್ ಅ ಕ್ಯಾಪಿಟಲ್ ಅಸೆಟ್. ಯಾವುದರ ಕ್ಯಾಪಿಟಲ್ ಅಸೆಟ್ ಅಮಲ್ಗಮೇಷನ್ ಆಗ್ತಿರ್ಬೇಕಾದ್ರೆ ಇಂಡಿಯನ್ ಕಂಪ್ನಿ ಬಗ್ಗೆ ಹೇಳಾಕತ್ತೀವಿ, ಅವಾಗ ನಮಗೇನಾರ ಇದು ಬಂತು ಅಂತಂದ್ರೆ ಕ್ಯಾಪಿಟಲ್ ಅಸೆಟ್ ಬಂತು ಅಂದರೆ ಅದನ್ನು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಬೈ ಹೋಲ್ಡಿಂಗ್ ಕಂಪ್ನಿ ಟು ಇಟ್ಸ್ ಸಬ್ಸಿಡರಿ ಕಂಪ್ನಿ. ನೆಕ್ಸ್ಟ್ ಏನು ಹೇಳಾಕತ್ತೀವಿ, ಯಾವುದೇ ಕ್ಯಾಪಿಟಲ್ ಅಸೆಟ್ ಹೋಲ್ಡಿಂಗ್ ಕಂಪ್ನಿ ತನ್ನ ಸಬ್ಸಿಡರಿ ಕೊಟ್ಟದ್ದು ಅದು ಟ್ರಾನ್ಸ್ಫರ್ ಅನ್ನಿಸ್ಕೊಳಂಗಿಲ್ಲ. ಹಂಗೆ ನಾನು ನೆಕ್ಸ್ಟ್ ಏನು ಹೇಳ್ತೇವೆ ಅಂತಂದ್ರೆ ಸಮ್ ಆಫ್ ದ ಅಡ್ಜಸ್ಟ್ಮೆಂಟ್ಸ್ ಆರ್ ದೇರ್. ಮೇನ್ ಹೆಡ್ಡಿಂಗ್ ಅಷ್ಟೇ ಹೇಳಾಕ್ತೇವೆ. ಫಾರ್ 5 ಮಾರ್ಕ್ಸ್ ಇಟ್ ಈಸ್. ಸೊ ಮೇನ್ ಹೆಡ್ಡಿಂಗ್ ಬರೀರಲ್ಲೇ. ನೆಕ್ಸ್ಟ್ ಅದನ್ನ ಏನು ಹೇಳಾಕತ್ತೀವಿ, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಬೈ ಅ ಸಬ್ಸಿಡರಿ ಕಂಪ್ನಿ ಟು ಹೋಲ್ಡಿಂಗ್ ಕಂಪ್ನಿ. ಹೋಲ್ಡಿಂಗ್ ಕಂಪ್ನಿ ಸಬ್ಸಿಡರಿ ಕೊಡಲಿ, ಸಬ್ಸಿಡರಿ ಹೋಲ್ಡಿಂಗ್ ಕೊಡಲಿ, ಅದನ್ನು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಇವನ್ನ ಎರಡು ಬೇರೆನ ಬರೀರಿ, 2 ಪಾಯಿಂಟ್ ಸಪ್ರೇಟ್ನ ಅದಾವಲ್ಲೇ. ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಬೀಯಿಂಗ್ ಬಾಂಡ್ಸ್ ಆರ್ ಗ್ಲೋಬಲ್ ಡೆಪಾಸಿಟರಿ ರೆಸಿಟ್ಸ್, ಇದನ್ನು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಕ್ಯಾಪಿಟಲ್ ಅಸೆಟ್ ಬೀಯಿಂಗ್, ಕ್ಯಾಪಿಟಲ್ ಅಸೆಟ್ ಯಾವುದೈತಿ, ಬಾಂಡ್ಸ್ ಅದಾವ, ಗ್ಲೋಬಲ್ ಡೆಪಾಸಿಟರಿ ರಿಸಿಟ್ಸ್ ಅದಾವ, ಅದ್ರ ಟ್ರಾನ್ಸ್ಫರ್ ಆಯಿತು ಅಂದರೆ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಾಗತ್ತಿಲ್ಲ. ಎನಿ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಅಫೆಕ್ಟೆಡ್ ಬಿಫೋರ್ ಡೇಟ್ ಕೊಟ್ಟಾರ 1/3/1970, ಅದಕ್ಕಿಂತ ಮೊದಲಾಗಿತ್ತು ಅಂದರೆ ಅದನ್ನು ಟ್ರಾನ್ಸ್ಫರ್ ಅನ್ನಂಗಿಲ್ಲ. ಟ್ರಾನ್ಸ್ಫರ್ ನೆಕ್ಸ್ಟ್ 9th ಒನ್, ಟ್ರಾನ್ಸ್ಫರ್ ಆಫ್ ಅ ಕ್ಯಾಪಿಟಲ್ ಅಸೆಟ್ ಬೀಯಿಂಗ್ ಎನಿ ವರ್ಕ್ ಆಫ್ ಆರ್ಟ್. ಇದು ಕ್ಯಾಪಿಟಲ್ ಅಸೆಟ್ ಐತಿ, ಹೆವಿ ಇನ್ವೆಸ್ಟ್ಮೆಂಟ್ ಐತಿ, ಬಟ್ ವರ್ಕ್ ಆಫ್ ಆರ್ಟ್, ಆರ್ಕಿಯಾಲಜಿಕಲ್, ಸೈಂಟಿಫಿಕ್ ಆರ್ ಆರ್ಟ್ ಕಲೆಕ್ಷನ್, ಬುಕ್, ಮ್ಯಾನುಸ್ಕ್ರಿಪ್ಟ್, ಡ್ರಾಯಿಂಗ್, ಪೇಂಟಿಂಗ್, ಫೋಟೋಗ್ರಾಫ್ ಆರ್ ಪ್ರಿಂಟ್ ಟು ದ ಗೌರ್ಮೆಂಟ್. ಇದನ್ನು ಏನೈತಿ ಅಂತಂದರೆ ಕ್ಯಾಪಿಟಲ್ ಅಸೆಟ್ ಅನ್ನಂಗಿಲ್ಲ. ಅದ್ರದ್ದು ಏನಾದ್ರು ಟ್ರಾನ್ಸ್ಫರ್ ಆಗೈತಿ ಅಂತಂದ್ರೆ ಅದನ್ನು ನಾವು ಟ್ರಾನ್ಸ್ಫರ್ ಅನ್ನಂಗಿಲ್ಲ ಟು ಕ್ಯಾಲ್ಕುಲೇಟ್ ದ ಕ್ಯಾಪಿಟಲ್ ಗೇನ್. ಓಕೆ, ಹಿಯರ್ ಐ ಆಮ್ ಎಕ್ಸ್ಪ್ಲೇನಿಂಗ್ 10th one. Some more are there, but 10 ಸಾಕೈತಿ for 5 marks. Transfer by way of conversion of bonds, debentures and depository certificate in any form of company into shares or debentures of that company. ಡಿಬೆಂಚರ್ ಐತಿ, ಅದು ಶೇರ್ ಆಗೈತಿ. ಪ್ರೆಫರೆನ್ಸ್ ಶೇರ್ ಐತಿ, ಶೇರ್ ಆಗೈತಿ. ಕನ್ವರ್ಜನ್ ಆಗೈತಿ. ಯಾವುದರ ಬಾಂಡ್ ಐತಿ, ಅದು ಶೇರ್ ಆಗೈತಿ. ಆ ಹೊತ್ನಾಗ ಡೆಪಾಸಿಟರಿ ಸರ್ಟಿಫಿಕೇಟ್ ಅದಾವ, ಅದು ಡಿಬೆಂಚರ್ ಆಗೈತಿ. ಹಿಂಗೆ ಏನಾರ ಆಗೈತಿ, ಕನ್ವರ್ಜನ್ ಆಗೈತಿ ಅಂತಂದ್ರೆ ದ್ಯಾಟ್ ಡಸಂಟ್ ಮೀನ್ ಇಟ್ ಈಸ್ ಅ ಟ್ರಾನ್ಸ್ಫರ್. ಅದನ್ನು ಟ್ರಾನ್ಸ್ಫರ್ ಅಂತ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ದೀಸ್ ಆರ್ ದ ಸೆಕ್ಷನ್ B questions of 2020 question paper. Please like, share, subscribe my channel for more videos on income tax. Thank you.